ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಥೈರೋನಾಮ್ 25 ಮೈಕ್ರೋಗ್ರಾಮ್ಸ್ ಟ್ಯಾಬ್ಲೆಟ್ ಬಗ್ಗೆ. ಇದಕ್ಕೆ ಥೈರೋನಾಮ್ 25 MCG ಟ್ಯಾಬ್ಲೆಟ್ ಅಂತಾನು ಕರೀತಾರೆ. ಸೊ ಥೈರೋನಾಮ್ ಟ್ಯಾಬ್ಲೆಟ್ ಅಂದ್ರೆ ಏನು, ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ, ಇದ್ರ ಒಳಗಡೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ ರೀತಿ ಇದು ನಿಮ್ಮ ಮೈಯ ಕೆಲಸ ಮಾಡ್ತೈತಿ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನು ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಮತ್ತು ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು, ಇನ್ನು ತೊಗೊಂಡ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು, ಯಾರು ಇದ್ರ ಉಪಯೋಗ ಮಾಡಬಾರ್ದು, ಇದ್ರದ್ದು ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡ್ತೇನೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್. ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಥೈರೋನಾಮ್ 25 ಮೈಕ್ರೋಗ್ರಾಮ್ಸ್ ಟ್ಯಾಬ್ಲೆಟ್ ನೋಡ್ರಿ, ಇದು ಒಂದು ಅಲೋಪತಿಕ್ ಟ್ಯಾಬ್ಲೆಟ್. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ, ಅಂಡರ್ ಆಕ್ಟಿವ್ ಥೈರಾಯ್ಡ್ ಗ್ಲ್ಯಾಂಡ್ ಸಮಸ್ಯೆ ಐತಂದ್ರೆ, ಇದು ನಿಮ್ಗೆ ಹೈಪೋಥೈರಾಯ್ಡಿಸಮ್ ಸಮಸ್ಯೆ ಐತಂದ್ರೆ ಅವಾಗ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಟ್ಟಿರ್ತಾರೆ. ಇದ್ರ ಕಂಟೆಂಟ್ ಬಗ್ಗೆ ಮಾತಾಡ್ಬೇಕಂದ್ರೆ, ಸೊ ನೋಡ್ರಿ, ಥೈರೋನಾಮ್ 25 ಮೈಕ್ರೋಗ್ರಾಮ್ ಟ್ಯಾಬ್ಲೆಟ್ ಏನಿದೆ, ಇದ್ರ ಒಳಗಡೆ ಥೈರೋಕ್ಸಿನ್ 25 MCG ಇರ್ತೈತ್ರಿ. ಮತ್ತೆ ಥೈರೋಕ್ಸಿನ್ 25 ಮೈಕ್ರೋಗ್ರಾಮ್ಸ್ ಏನಿದೆ, ಇದು ಕ್ಲಾಸ್ ಆಫ್ ಮೆಡಿಸಿನ್ ಎದಕ್ಕೆ ಬಿಲಾಂಗ್ ಆಗುತ್ತೆ ಅಂದ್ರೆ ಸಿಂಥೆಟಿಕ್ T4 ಹಾರ್ಮೋನ್ ಕ್ಲಾಸಿಗೆ ಬಿಲಾಂಗ್ ಆಗುತ್ತೆ. ಇದನ್ನ 25 ಡಿಗ್ರಿ ಸೆಲ್ಸಿಯಸ್ ತಳಗ ಟ್ಯಾಬ್ಲೆಟ್ ಸ್ಟೋರ್ ಮಾಡಬೇಕು. ಥೈರೋನಾಮ್ ಟ್ಯಾಬ್ಲೆಟ್ ನೋಡ್ರಿ, ನಿಮ್ಗೆ 12.5, 25, 50, 62.5, 75, 88, 100, 125, 150, 137, 200 ಮೈಕ್ರೋಗ್ರಾಮ್ಸ್ ಇವೆಲ್ಲ ಬೇರೆ 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 ಡೋಸ್ನಾಗಿದೆ ಅವೈಲೇಬಲ್ ಇರ್ತೈತ್ರಿ. ಈಗ ಯಾವ ರೀತಿ ಇದು ನಿಮ್ಮ ಮೈಯಾಗ ಕೆಲಸ ಮಾಡ್ತಾ ಇದೀನಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇದು ಟ್ಯಾಬ್ಲೆಟ್ ನೋಡ್ರಿ, ಒಂದು ಸಿಂಥೆಟಿಕ್ ಫಾರ್ಮ್ ರೀ, T4 ಹಾರ್ಮೋನದ್ದು, ಯಾವುದು ನಿಮ್ದು ಥೈರಾಯ್ಡ್ ಗ್ಲ್ಯಾಂಡು ಪ್ರೊಡ್ಯೂಸ್ ಮಾಡ್ತೈತಿ. ಸೊ ನೋಡ್ರಿ, ನಿಮ್ಮ ಶರೀರ ಒಳಗಡೆ ಯಾವಾಗ ಥೈರಾಯ್ಡ್ ಗ್ಲ್ಯಾಂಡು ಈ ಹಾರ್ಮೋನ್ ಅನ್ನು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗ್ತಿರಂಗಿಲ್ಲ ಅಂತ ಕಂಡೀಷನ್ಸ್ನ ಡಾಕ್ಟರ್ ನಿಮ್ಗೆ ಇದನ್ನ ಸಿಂಥೆಟಿಕ್ T4 ಹಾರ್ಮೋನ್ ತೊಗೊಳಕ್ ಹೇಳಿರ್ತಾರ್ರಿ. ಯಾಕಂದ್ರ ಆ ಹಾರ್ಮೋನ್ ಕಮ್ಮಿ ನಿಮ್ ಶರೀರ ಒಳಗ ಆತಂದ್ರೆ ಏನೇನ್ ನಿಮ್ಗೆ ಸಮಸ್ಯೆ ಕಾಡ್ತಾವ ನೋಡ್ರಿ, ಅವು ಎಲ್ಲ ಸಮಸ್ಯೆ ಆರಾಮ್ ಆಗ್ಬೇಕು ಅಂತ ಡಾಕ್ಟರ್ ನಿಮ್ಗೆ ಇದನ್ನ ಸಿಂಥೆಟಿಕ್ ಫಾರ್ಮ್ನಾಗ ಗುಳಿಗೆ ಮೂಲಕ ತೊಗೊಳಕ್ ಹೇಳಿರ್ತಾರ್ರಿ. ಈಗ ನಿಮ್ಗೆ ಹೈಪೋಥೈರಾಯ್ಡಿಸಮ್ ಸಮಸ್ಯೆ ಆದ್ರೆ ನಿಮ್ಗೆ ಏನೇನ್ ಲಕ್ಷಣ ಆಗ್ತಾವು ನೋಡ್ರಿ, ಬಹಳ ಜಾಸ್ತಿ ಆಯಾಸ ಆಗೋದು, ದನಿ ಒಡೆದಂಗ ಆಗೋದು, ಬಹಳ ಜಾಸ್ತಿ ತೂಕ ಹೆಚ್ಚಿಗೆ ಆಗೋದು, ಮಾಂಸಪೇಶಿಗಳು ಏನದು ಬಹಳ ಜಾಸ್ತಿ ವೀಕ್ ಆಗೋದು, ಕೈ ಕಾಲು ಜುಮ್ ಅನ್ನೋದು, ಸುಂದಾಗೋದು, ವಿಪರೀತ ಚಕ್ರ ಬರೋದು, ಡಿಪ್ರೆಷನ್ ಆಗೋದು, ಇಲ್ಲ ಭಾಳ ಜಾಸ್ತಿ ಹೆದರಿಕೆ ಆಗೋದು, ಇವೆಲ್ಲ ಲಕ್ಷಣ ಪೇಷಂಟಿಗೆ ಇರ್ತಾವ್ರಿ. ಸೊ ಇವನ್ನೆಲ್ಲ ಕಡಿಮೆ ಮಾಡ್ಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನ ಸಿಂಥೆಟಿಕ್ ಫಾರ್ಮ್ನಾಗ ಈ ಟ್ಯಾಬ್ಲೆಟ್ ಥೈರೋನಾಮ್ ಬರ್ದು ಕೊಟ್ಟಿರ್ತಾರೆ. ಈಗ ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ಉಪಯೋಗ ಮಾಡಕ್ಕೆ ಹೇಳ್ತಾರೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕಿಂತ ಯಾರು ದೊಡ್ಡವರದಾರ, ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, ಇನಿಷಿಯಲಿ ನಿಮ್ಗೆ ಹೈಪೋಥೈರಾಯ್ಡಿಸಮ್ ಡಿಟೆಕ್ಟ್ ಆಗೈತೆ ಅಂದ್ರೆ ಥೈರೋಕ್ಸಿನ್ ಏನಿದೆ ನಿಮ್ಗೆ 12.5 ಮೈಕ್ರೋಗ್ರಾಮ್ಸ್ಲಿಂದ 25 ಮೈಕ್ರೋಗ್ರಾಮ್ಸ್ ಮಟ್ಟ ತೊಗೊಳಕ್ಕೆ ಹೇಳಿರ್ತಾರೆ. ಮತ್ತು ಈ ಟ್ಯಾಬ್ಲೆಟ್ ನಿಮ್ಗೆ ದಿನಕ್ಕೆ ಒಂದೇ ತೊಗೊಳಕ್ಕೆ ಹೇಳಿರ್ತಾರ, ಬಾಯಿ ಮುಖಾಂತರ ನಾರ್ಮಲ್ ನೀರ್ ಜೊತೆಗೆ ತೊಗೊಳಕ್ಕೆ ಹೇಳಿರ್ತಾರ. ಮತ್ತು ಈ ಟ್ಯಾಬ್ಲೆಟ್ ಯಾವಾಗಲೂ ಹಾಳು ಹೊಟ್ಟಿಲೆ ತೊಗೋಬೇಕ್ರಿ, ಊಟ ಮಾಡೋದಕ್ಕಿಂತ ಮೊದಲ ತೊಗೋಬೇಕಂತ ಇರ್ತೈತಿ. ಈಗ ಮ್ಯಾಕ್ಸಿಮಮ್ ಡೋಸ್ ನಿಮ್ಗೆ ಭಾಳ ಜಾಸ್ತಿ ಅನ್ಕಂಟ್ರೋಲ್ಡ್ ಹೈಪೋಥೈರಾಯ್ಡಿಸಮ್ ಆಗೈತೆ ಅಂದ್ರೆ ಮ್ಯಾಕ್ಸಿಮಮ್ ಡೋಸ್ ಎಷ್ಟು ಕೊಡ್ಬೋದು, 200 300 ಮೈಕ್ರೋಗ್ರಾಮ್ಸ್ ಮಟ್ಟ ಮ್ಯಾಕ್ಸಿಮಮ್ ಕೊಡ್ಬೋದು ರೀ. ಭಾಳ ಜಾಸ್ತಿ ಆಗೈತೆ ಅಂದ್ರೆ ಇಲ್ಲ ಇನಿಷಿಯಲಿ 12.5 to 25 ಸ್ಟಾರ್ಟ್ ಮಾಡ್ತಾರೆ ಡಾಕ್ಟ್ರು. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದ್ರ ಉಪಯೋಗ ಮಾಡ್ಬೋದು ರೀ. ಈಗ ಎಷ್ಟು ದಿನದ ಮಟ್ಟ ಇದನ್ನು ತೊಗೋಬೇಕು, ಸೊ ನೋಡ್ರಿ, ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಇದನ್ನ ಎಷ್ಟು ದಿನ ತೊಗೊಳಕ್ಕೆ ಹೇಳ ಅಂತಾರೆ ಅಷ್ಟು ದಿನ ತೊಗೋಬೇಕ್ರಿ. ಮತ್ತು ಡಾಕ್ಟರ್ ಹೇಳಾರ್ದಂಗೆ ಈ ಟ್ಯಾಬ್ಲೆಟ್ ನೀವು ಬಿಡಕ್ಕೆ ಹೋಗ್ಬಾರ್ದು. ಈ ಟ್ಯಾಬ್ಲೆಟ್ ತೊಗೊಂಡ್ರೆ ಏನು ಸೈಡ್ ಎಫೆಕ್ಟ್ ಆಗುತ್ತೆ, ಸೊ ನೋಡ್ರಿ, ಕೆಲವೊಂದಿಷ್ಟು ಜನರಲ್ಲಿ ಕಂಡು ಬಂದಿದೆ, ಈ ಟ್ಯಾಬ್ಲೆಟ್ ತೊಗೊಂಡಾದ್ಮೇಲೆ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗೋದು, ಭಾಳ ತಲೆ ಸುತ್ತು ಬರೋದು, ಭಾಳ ಜಾಸ್ತಿ ಆಯಾಸ ಆಗೋದು, ಮಾಂಸಪೇಶಿಯಲ್ಲಿ ಕ್ರ್ಯಾಂಪ್ಸ್ ಆಗೋದು, ವಿಪರೀತ ತಲೆನೋವು ಆಗೋದು, ಇವೆಲ್ಲ ಲಕ್ಷಣ ಕಂಡು ಬಂದವ್ರಿ. ಯಾರು ಈ ಟ್ಯಾಬ್ಲೆಟ್ ಉಪಯೋಗ ಮಾಡಕ್ಕೆ ಹೋಗ್ಬಾರ್ದು. ಈ ಟ್ಯಾಬ್ಲೆಟ್ ಒಳಗೆ ಏನು ಕಂಟೆಂಟ್ ಇದೆ ಥೈರೋಕ್ಸಿನ್, ಅದರಲ್ಲಿ ಮೊದಲು ನಿಮ್ಗೆ ಎಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದನ್ನ ಉಪಯೋಗ ಮಾಡಕ್ಕೆ ಹೋಗ್ಬೇಡ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ 198 ರೂಪಾಯಿದಾಗ 120 ಟ್ಯಾಬ್ಲೆಟದ್ದು ಒಂದು ಡಬ್ಬಿ ಬರ್ತೈತ್ರಿ ಥೈರೋನಾಮ್ 25 ಮೈಕ್ರೋಗ್ರಾಮ್ಸದ್ದು. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮ ಕಡೆ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ ಇಲ್ಲ ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ಎಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ನೀವು ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ,
ಚಾನಲ್ವನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನು ಪ್ರೆಸ್ ಮಾಡಿರಿ. ಅದನ್ನು ಪ್ರೆಸ್ ಮಾಡಿದರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ, ಲೈಕ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆಗೆ ನೀವು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸಿಕೊಟ್ಟಂಗೆ ಯಾವುದೂ ಮೆಡಿಸಿನ್ಸ್ ಡಾಕ್ಟ್ರ್ ಕನ್ಸಲ್ಟೇಷನ್ ಇರಲಾರ್ದ ತೊಗೊಳಕ್ಕೆ ಹೋಗ್ಬೇಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.